ಇಷ್ಟೊಂದು ಮಾವಿನ ಹಣ್ಣಿದೆ, ಬಾಳೆಹಣ್ಣು ಇದೆಯಲ್ಲ, ಏನು ಮಾಡೋದು? ಮಾವಿನ ಹಣ್ಣು ಶೇಖರಣೆ ಮಾಡೋಣ, ಬಾಳೆಹಣ್ಣು ಪಾಯಸ ಮಾಡೋಕ್ಕಾಗತ್ತಾ? ಬನ್ನಿ ನೋಡೋಣ ನಾನು ಏನು ಮಾಡ್ತಾಯಿದ್ದೀನಿ ಅಂಥೇಳಿ. ಬಾಳೆಹಣ್ಣು ತಗೊಂಡೆ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಪೀಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡ್ಬಿಡೋದು. ಗ್ರೈಂಡ್ ಮಾಡುವಾಗಲೇ ಅದಕ್ಕೆ ಘಮ್ಮಂತ ಪರಿಮಳ ಬರಬೇಕಲ್ಲ, ಏಲಕ್ಕಿಯನ್ನು ಸೇರಿಸ್ಕೊಂಡೆ, ತುರಿದಿಟ್ಟಿದ್ದ ಕಾಯನ್ನು ಸೇರಿಸ್ಕೊಂಡೆ, ಸ್ವಲ್ಪ ಅಂದರೆ ತುಂಬ ಸ್ವೀಟನ್ನು ಮಾಡಲ್ಲ, ಸ್ವಲ್ಪ ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ತೀನಿ, ಟೇಸ್ಟಿಗೆ ಬೇಕಾಗುತ್ತೆ. ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಅದ್ರ ಜೊತೆಗೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಚಿಕ್ಕ ರವೆಯನ್ನು ಕೂಡ ಸೇರಿಸ್ಕೊಳ್ಳಿ. ನನಗೆ ಸಾಫ್ಟ್ ಆಗಿರಬೇಕು ಅನಿಸ್ತು, ಅದಕ್ಕಾಗಿ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡೆ. ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ಮಟ್ಟಿಗೆ ಸ್ವೀಟ್ ಇರಬೇಕಲ್ವ, ಬೆಲ್ಲವನ್ನು ಸೇರಿಸ್ಕೊಳ್ತೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋದು. ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಲಿ, ಅಷ್ಟು ತೆಳುವಾಗಿ ಇರಬೇಡ. ಚೆನ್ನಾಗಿ ನಾದ್ಬಿಟ್ಟು ಅದನ್ನು ಒಂದು 10 ನಿಮಿಷ ಮುಚ್ಚಿ ಇಟ್ಕೊಂಡ್ಬಿಡೋದು. ಆಮೇಲೆ ಅದು ಸರಿಯಾಗಿ ನಮಗೆ ಅದನ್ನು ಒಲೆ ಮೇಲೆ ಏನು ಬಂಡಿ ಇಟ್ಕೊಳ್ತೀವಲ್ಲ ಎಣ್ಣೆನ ಕಾಯಿಸ್ಕೊಳ್ಳಿಕ್ಕೆ, ಅದಕ್ಕೆ ಕೈಯಿಂದ ಬಿಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಸರಿಯಾಗಿ ಕೈಯಿಂದ ಬಿಡೋದಿಲ್ಲ. ನೋಡಿ, ಎಣ್ಣೆ ಕಾದಿದೆ, ಲೋ ಸಿಮ್ಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಹೈ ಫ್ಲೇಮ್ ಇಟ್ಬಿಟ್ರೆ ಏನಾಗುತ್ತೆ ಅಂತಂದರೆ, ಮೀಡಿಯಮ್ ಕೂಡ ಬೇಡ, ಒಂದು ಸರಿ ಕಾದ್ಮೇಲೆ ಲೋ ಸಿಮ್ಗೆ ಇಟ್ಕೊಂಡ್ಬಿಡೋಣ. ಹೊರಗಡೆಯಿಂದ ಕಂದು ಬಣ್ಣ ಬಂದುಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಅದಕ್ಕಾಗಿ ಲೋ ಸಿಮ್ಮಲ್ಲಿ ನಿಧಾನವಾಗಿ ಅದನ್ನು ಕರಿಯೋದು ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣ ಬರ್ತಾಯಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ನನಗೂ ಏನು ಯಾರು ಬೇಕಾದರೂ ತಿನ್ಬಹುದು. ನಿಧಾನವಾಗಿ ನೀವು ಕೂಡ ಮಾಡ್ಕೊಳ್ಳಿ. ಎಲ್ಲ ಹಣ್ಣುಗಳು ಒಟ್ಟಿಗೆ ಇರುವಾಗ ಯಾವುದನ್ನು ಬಿಡೋಕ್ಕೆ ಮನಸ್ಸು ಬರಲ್ಲ, ಒಂದೇ ರೀತಿಯಲ್ಲಿ ಮಾಡಿ ತಿನ್ನೋಕ್ಕಂತೂ ಆಗಲ್ಲ. ಅದಕ್ಕೆ ಏನು ಮಾಡೋದು, ಬೇರೆ ಬೇರೆ ಒಂದು ಡಿಶಸನ್ನು ಮಾಡಿಬಿಟ್ಟು ಹೊಟ್ಟೆ ತುಂಬ ತಿಂದುಬಿಟ್ರೆ ಆಯಿತು, ರುಚಿಯಾಗಿ. ಎಣ್ಣೆ ಕೂಡ ಜಾಸ್ತಿ ತಗೊಳ್ಳಲ್ಲ, ಅದನ್ನು ತೆಗೆದುಬಿಟ್ಟು ಬಿಸಿ ಬಿಸಿ ಇರುವಾಗ ಬೆಣ್ಣೆ ಹಾಕೋಬೇಕು. ತುಪ್ಪಕ್ಕಿಂತ ಬೆಣ್ಣೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಬೆಣ್ಣೆಯ ಪೀಸನ್ನು ಅದ್ರ ಮೇಲೆ ಹಾಕಿಬಿಟ್ರೆ ಅದು ಕರಗ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ, ಸಾಫ್ಟಾಗಿ ಒಳಗೂ ಕೂಡ ಬೆಂದಿದೆ. ಅದರ ಮೇಲೆ ಬೆಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ನಿಧಾನವಾಗಿ ಬಾಯಲ್ಲಿಟ್ಟು ಅದರ ಒಂದು ಸವಿಯನ್ನು ಸವಿದಾಗ ನಿಮಗೆ ಗೊತ್ತಾಗುತ್ತೆ, ಪ್ರತಿಯೊಂದು ಹಣ್ಣಿಗೂ ತನ್ನದೇ ಆದಂಥ ಟೇಸ್ಟ್ ಇರುತ್ತೆ. ಅದರ ರುಚಿಯನ್ನು ನಾವು ಚೆನ್ನಾಗಿ ಸವಿಬೇಕು. ಇಷ್ಟಪಟ್ಟಿದ್ದೀರಾ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ತುಂಬ ಚೆನ್ನಾಗಿದೆ ಅಲ್ವಾ? ಶೇರ್ ಕೂಡ ಮಾಡಿ, ಎಲ್ಲರ ಜೊತೆಗೆ ಶೇರ್ ಮಾಡ್ಕೊಂಡು ತಿಂದಾಗ ಅದರ ರುಚಿನೇ ಬೇರೆ ಇರುತ್ತೆ. ಮತ್ತೊಮ್ಮೆ ಭೇಟಿಯಾಗೋಣ.